ಮಕ್ಕಳಿಗೆ ನಮಸ್ಕಾರ. ಇವತ್ತು 5ನೇ ತರಗತಿಯಲ್ಲಿ ಬರ್ತಕ್ಕಂತಹ ಒಟ್ಟಿಗೆ ಬಾಳುವಂತ ಪಾಠದ ಬಗ್ಗೆ ಪಾಠ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ಕೇಳ್ತೀರಾ? ಒಂದು ರಂಗಪ್ಪ ಅಂತ ಒಬ್ಬ ಇದ್ನಂತೆ. ಅವ್ನು 3 ಜನ ಮಕ್ಕಳು, ರಾಮ, ಭೀಮ, ಸೋಮ. ಅವ್ರು ಯಾವಾಗಲೂ ಕಿತ್ತಾಡ್ತಿದ್ರಂತೆ, ಜಗಳ ಮಾಡ್ತಿದ್ರಂತೆ, ಬಹಳ ಜಗಳ ಮಾಡ್ತಿದ್ರಂತೆ. ರಾಮಪ್ಪಗೆ ವಯಸ್ಸಾಗ್ಬಿಡ್ತು, ಆಸೆ ಮಗು ಬಿಟ್ಟಿದ, ಇವ್ರು ನನ್ನ ಮಕ್ಕಳು ದಿನ ಜಗಳ ಆಡ್ತಾರಲ್ಲ, ಹೆಂಗ್ ಮಾಡೋಣ ಅಂತ ಚಿಂತೆಗೆ ಆಗ್ಬಿಟ್ಟಂತೆ. ಅವಾಗ 3 ಮಕ್ಕಳನ್ನ ಒಂದ್ ದಿವಸ ಕರೆದಂತೆ, ರಾಮ ರಾಮ, ಸೋಮ ಸೋಮ, ಭೀಮ ಭೀಮ ಬಾ ಅಂತಷ್ಟು. ಏನಪ್ಪ ಅಂತಂತೆ, ರಾಮ ಆಗ ಕೋಲ್ ತಗೊಂಡ್ಯಪ್ಪ, ಮುರಿದ್ಯಪ್ಪ ಅಂದಂತೆ. ವೆರಿ ಗುಡ್. ಸೋಮ ಕೋಲ್ ತಗೊಂಡ್ಯಪ್ಪ, ಮುರಿದ್ಯಪ್ಪ. ಭೀಮ ಕೋಲ್ ತಗೊಂಡ್ಯಪ್ಪ, ಮುರಿದ್ಯಪ್ಪ. ನಾವು ಹೇಳಿ ಕೆಲಸ ಮಾಡ್ಬಿಟ್ಟೆ ಫುಲ್ ಖುಷಿ ಆಗ್ಬಿಟ್ರಂತ. ಆವಾಗ ರಂಗಪ್ಪ ಅಂದಂತೆ, ಮಕ್ಕಳೇ ಆಯ್ತು, ಈಗ ಒಂದೊಂದು ಕೋಲ್ ಇರೋದನ್ನ ನೀವೆಲ್ಲ ಮುರಿದ್ಬಿಟ್ರೆ ಈಗ ಮತ್ತೊಂದು ಕೆಲಸ ಹೇಳ್ತೀನಿ, ಆ ಕೆಲಸ ಮಾಡ್ತೀರಾ? ಸರಿಯಪ್ಪ. ಒಂದು 10 ಕೋಲ್ ತಗೊಂಡು ಚೆನ್ನಾಗ ಕಟ್ಟಿಬಿಟ್ಟು ಅದಿಟ್ಟಂತೆ. ರಮಾನ್ ಏನಪ್ಪ ಅಂದ, ಊಟ ಮಾಡ್ದೆ ಅಂತ. ಹೂವಪ್ಪ ಮಾಡ, ಆಗ ಕೋಲಿನ ಕಟ್ಟು ಅಂತ ಹೇಳಿದ್ದ. ತಗೊಂಡಂತೆ ಮುರಿಯ ನೋಡೋಣ ಅಂತಂದ್ರೆ ಮುರಿಯಕ್ಕೆ ಹೋದಂತೆ. ಯಪ್ಪ ಯಮ್ಮನಂತೆ, ಮುರಿಯಕ್ಕೆ ಹಾಗೆ ಅಂತ. ಅಪ್ಪ ನನಗೆ ಆಗೋಲ್ದಪ್ಪ ನಂತೆ. ಸಾರಿ ನಿಂತ್ಗ, ಸೋಮ ಬಾ. ಏನಪ್ಪ? ಕೋಲಿ ಕಟ್ಟು ತಗೊಂಡೆಪ್ಪ, ಮುರಿ. ಅಮ್ಮ ನಂತೆ. ಆತ ಮುರಿಯಕ್ಕಾಯ್ತ ಅವನ್ಗೆ ಇಲ್ಲ. ಆಯ್ತು, ಸೈಡ್ ಹೋದಂತೆ. ಭೀಮ ಬಾ ಅಂತೆ. ಊಟ ಮಾಡಿದೆ, ಬರೋಬ್ಬರ ತಪ್ಪಿದ್ಯಲ್ಲೋ, ಊಟ ಮಾಡ್ದೇನೋ, ಊರಪ್ಪ ತಗೊಳಕ್ ಹೋದ್ ಕಟ್ಟು ಅಂದ. ತಗೊಂಡು ಮುರಿಯನ್ನಂತೆ, ಮುರಿಯಕ್ ಹೋದಂತೆ. ಮುರಿಯಕ್ಕಾಯ್ತಾ? ಆಗಿಲ್ಲ. ಅವಾಗ ರಂಗಪ್ಪ ಅಂದಂತೆ, ರಾಮ, ಭೀಮ, ಸೋಮ, ಮಾತು ಕೇಳ್ರಿ. ಸಮಾಜದಲ್ಲಿ ನಾವು ನಿಮ್ಮ 3 ಅಣ್ಣ ತಮ್ಮಂದ್ರೆ ಯಾವ್ದು ಕಿತ್ತಾಡ್ತಾ ಇದ್ರೆ ಜನ ನಿಮ್ಮನ್ನ ಬಿಡ್ತಾರೆ. ಅಂದ್ರೆ ಒಟ್ಟಾಗಿ ನೀವು ಸಿಂಗಲ್ ಆಗಿದ್ರೆ ನಿಮ್ಮೆಲ್ಲರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಜನ ನಿಮ್ಮನ್ನ ಹೊಡಿತಾರೆ, ನಿಮ್ಮನ್ನ ಗದರಿಸ್ತಾರೆ, ಭಯಪಡಿಸ್ತಾರೆ. ಬಟ್ ನೀವು 3 ಒಟ್ಟಾಗಿದ್ರೆ ನಿಮ್ಗೆ ಯಾರು ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ನೀವು ಒಟ್ಟಾಗಿ ಬಾಳ್ರೆ, ಯಾವಾಗಲೂ ಒಗ್ಗಟ್ಟಿನಲ್ಲಿ ಬಲವಿದೆ. ನೀವೆಲ್ಲರೂ ಒಗ್ಗಟ್ಟಾಗಿದ್ರೆ ನೀವು ಸುಖ ಸಂಸಾರ ಮಾಡಬಹುದು ಅಂತೇಳಿ ಆ 3 ಮಕ್ಕಳಿಗೂ ಈ ಒಂದು ಕಥೆ ಹೇಳಿದ್ರ ಮೂಲಕ ನಿದರ್ಶನ ಕೊಟ್ಟರಂತೆ. ಅವಾಗ ಮಕ್ಕಳು ಅರ್ಥ ಮಾಡ್ಕೊಂಡು ಆಯ್ತಪ್ಪ, ಇಂದ ಚೆನ್ನಾಗಿರ್ತೀವಿ ಅಂತೇಳಿ ಅವರು ಹೋದ್ರಂತೆ. ಇದರಿಂದ ಏನ್ ತಿಳಿತು ಮಕ್ಕಳಿಗೆಲ್ಲ? ಒಗ್ಗಟ್ಟಿನಲ್ಲಿ. ಥ್ಯಾಂಕ್ ಯು.